ಹಾಯ್ ಫ್ರೆಂಡ್ಸ್, ನೀವು ಎಂದಾದರೂ ಇದರ ಬಗ್ಗೆ ಯೋಚಿಸಿದ್ದೀರಾ? ಮಹಿಳೆಯರ ಮುಟ್ಟನ್ನು ಅಶುದ್ಧವೆಂದು ಪರಿಗಣಿಸುವ ದೇಶದಲ್ಲಿ ಅನೇಕ ಮನೆಗಳಲ್ಲಿ ಆ ದಿನಗಳಲ್ಲಿ ಮಹಿಳೆಯರು ಅಡುಗೆ ಮನೆ ಅಥವಾ ದೇವಾಲಯಕ್ಕೆ ಹೋಗುವಾಗಿಲ್ಲ. ಫ್ರೆಂಡ್ಸ್, ಆ ದೇಶದಲ್ಲಿ ಒಂದು ಅದ್ಭುತ ದೇವಾಲಯವೂ ಇದೆ. ಆದ್ದರಿಂದ ಆ ದೇಶದಲ್ಲಿ ದೇವಿಯ ಮುಟ್ಟನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಿಸಲಾಗುತ್ತದೆ. ಅಂತಹ ಒಂದು ದೇವಾಲಯದಲ್ಲಿ ದೇವಿಗೆ ವಿಗ್ರಹವಿಲ್ಲ, ಮುಖವಿಲ್ಲ, ಕೈ ಅಥವಾ ಪಾದಗಳಿಲ್ಲ, ಆದರೆ ಪೂಜೆ ನಡೆಯುತ್ತದೆ. ಅದು ಸಹ ಯೋನಿ ಮಹಿಳೆಯರ ಆ ಭಾಗ. ನಾನು ಭಾರತದ ಅಸ್ಸಾಂ ರಾಜ್ಯದ ಗುವಾಹಟಿ ಬಳಿಯ ನೀಲಾಚಲ ಪರ್ವತದ ಮೇಲೆ ಇರುವ ಮಾತಾ ಕಾಮಾಖ್ಯ ದೇವಿ ದೇವಾಲಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದು ಈ ಭೂಮಿಯ ಮೇಲಿನ ಏಕೈಕ ದೇವಾಲಯ. ಅಲ್ಲಿ ಆ ದೇವಾಲಯದ ಮುಖ್ಯ ದ್ವಾರಗಳನ್ನು ವರ್ಷದಲ್ಲಿ 3 ದಿನಗಳವರೆಗೆ ಮುಚ್ಚಲಾಗುತ್ತದೆ. ಏಕೆಂದರೆ ಆ 3 ದಿನಗಳಲ್ಲಿ ಬ್ರಹ್ಮಾಂಡದ ದೇವತೆ ಕಾಮಾಖ್ಯ ಮುಟ್ಟಾಗುತ್ತಾಳೆ ಎಂಬ ನಂಬಿಕೆ ಇದೆ. ಮತ್ತು ಆ ದಿನಗಳಲ್ಲಿ ಹತ್ತಿರದಲ್ಲಿ ಹರಿಯುವ ವಿಶಾಲವಾದ ಬ್ರಹ್ಮಪುತ್ರ ನದಿಯ ನೀರು ನಿಗೂಢವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚಾರ್ಯ ಮತ್ತು ಸಂಯಮವನ್ನು ಪಾಲಿಸಿದ ನಮ್ಮ ಮಹಾನ್ ಋಷಿಗಳು ಯೋನಿ ಪೂಜೆಗೆ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಿದ್ದಾರೆ. ಇಂದು ದಾರಿ ತಪ್ಪಿದ ಸಮಾಜವು ಯೋನಿ ಎಂಬ ಪದವನ್ನು ಶಾಪವಾಗಿ ಪರಿವರ್ತಿಸಿದೆ. ಅದು ಅದನ್ನು ಕೇವಲ ಆನಂದ ಮತ್ತು ಮನರಂಜನೆಯ ವಸ್ತುವನ್ನಾಗಿ ಪರಿವರ್ತಿಸಿದೆ. ಆದರೆ ಪ್ರಾಚೀನ ಭಾರತದಲ್ಲಿನ ನಮ್ಮ ಪೂರ್ವಜರಿಗೆ ಈ ಪದ ವಿಶ್ವದಲ್ಲಿ ಅತ್ಯಂತ ಪವಿತ್ರ ಪದವಾಗಿದೆ. ಇಂದು ನಾವು ಆ ಗುಪ್ತ ರಹಸ್ಯವನ್ನು ಬಿಚ್ಚಿಡುತ್ತಿದ್ದೇವೆ. ಆದ್ದರಿಂದ ಫ್ರೆಂಡ್ಸ್, ಇಂದು ನಾವು ಈ ಶಕ್ತಿಯ ಬಗ್ಗೆ ಮಾತನಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಸ್ತ್ರೀ ಶಕ್ತಿ ಮತ್ತು ಗರ್ಭಶಕ್ತಿ ಇಲ್ಲದೆ ಶಿವ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಶಕ್ತಿಯ ಅನುಪಸ್ಥಿತಿಯಲ್ಲಿ ಅವನು ನಿರ್ಜೀವದಂತಾಗುತ್ತಾನೆ. ಅದೇ ರೀತಿ ಬೀಜವು ಮಣ್ಣಿನಲ್ಲಿ ಬೀಳದಿದ್ದರೆ ಅದು ಮೊಳಕೆಯೊಡೆಯುವುದಿಲ್ಲ, ಅದು ಅಪೂರ್ಣವಾಗಿ ಉಳಿಯುತ್ತದೆ. ಫ್ರೆಂಡ್ಸ್, ಮೊದಲನೇದಾಗಿ ಯೋನಿ ಎಂಬ ಪದದ ನಿಜವಾದ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸಂಸ್ಕೃತದಲ್ಲಿ ಯೋನಿಯು ಕೇವಲ ದೇಹದ ಒಂದು ಭಾಗವಲ್ಲ, ಅದರ ನಿಜವಾದ ಅರ್ಥವು ಜೀವವು ಉದ್ಭವಿಸುವ ಆದಿಕೇಂದ್ರ. ನಮ್ಮ ಋಷಿಗಳು ತಮ್ಮ ಧ್ಯಾನದಿಂದ ಈ ಅನಂತ ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವು ಎಲ್ಲಿಂದ ಉದ್ಭವಿಸುತ್ತದೆ ಎಂದು ನೋಡಿದರು. ಒಂದು ಸಣ್ಣ ಬೀಜ ಫಲವತ್ತಾದ ಮಣ್ಣಿಗೆ ಹೋದಾಗ ಅದು ವಿಶಾಲವಾದ ಆಲದ ಮರವಾಗಿ ಬದಲಾಗುತ್ತದೆ. ಒಂದು ನಿರಾಕಾರ ಆತ್ಮವು ತಾಯಿಯ ಗರ್ಭ ಯೋನಿಯ ಮಾಧ್ಯಮದ ಮೂಲಕ ಬಂದಾಗ ಅದು ಮೂಳೆಗಳು ಮತ್ತು ಮಾಂಸವನ್ನು ಹೊಂದಿರುವ ದೇಹವಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ಯೋನಿಯು ಕೇವಲ ಒಂದು ಅಂಗವಲ್ಲ, ಅದು ಒಂದು ದೈತ್ಯಾಕಾರದ ಬಾಗಿಲು. ಈ ಭೌತಿಕ ಜಗತ್ತನ್ನು ಪ್ರವೇಶಿಸುವ ಒಂದು ದ್ವಾರವಾಗಿದೆ. ಕಾಮಾಖ್ಯ ದೇವಾಲಯವು ಶಕ್ತಿಯ ಕೇಂದ್ರವಾಗಿದೆ. ಆದರೆ ಪೌರಾಣಿಕ ಕಥೆಗಳ ಪ್ರಕಾರ ಶಿವನು ತನ್ನ ಪತ್ನಿ ಮಾತಾ ಸತೀದೇವಿಯ ಸುಟ್ಟ ದೇಹವನ್ನು ತನ್ನ ಕೈಯಲ್ಲಿ ಹಿಡಿದು ಅದನ್ನು ತನ್ನ ಎದೆಗೆ ಸ್ಪರ್ಶಿಸಿ ಕೋಪದಿಂದ ತಾಂಡವಾಡುತ್ತಿದ್ದಾಗ ವಿಷ್ಣುವು ಮಾತಾ ಸತಿ ದೇವಿಯ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ 51 ತುಂಡುಗಳಾಗಿ ಕತ್ತರಿಸಿ ಸೃಷ್ಟಿಯನ್ನು ವಿನಾಶದಿಂದ ರಕ್ಷಿಸಿದನು. ಮಾತಾ ಸತಿ ದೇವಿಯ ಅಂಗಗಳು ಬಿದ್ದಲ್ಲೆಲ್ಲ ಅವು ಶಕ್ತಿಪೀಠಗಳಾಗಿ ರೂಪುಗೊಂಡವು. ಮಾತಾ ಸತಿ ದೇವಿಯ ಯೋನಿ ಅಂದರೆ ಮಹಾಮುದ್ರೆಯನ್ನು ನೀಲಾಚಲ ಪರ್ವತದ ಮೇಲೆ ಇರಿಸಲಾಯಿತು. ಅದಕ್ಕಾಗಿಯೇ ಇದನ್ನು 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮಹಾಪೀಠವೆಂದು ಪರಿಗಣಿಸಲಾಗಿದೆ. ಸೃಷ್ಟಿಯ ಕೇಂದ್ರವು ಜೀವನದ ಕೇಂದ್ರವಾಗಿದೆ ಮತ್ತು ಈ ಅಸ್ತಿತ್ವದ ಕೇಂದ್ರವು ಯೋನಿಯಾಗಿದೆ ಎಂದು ಋಷಿಗಳು ನೀಡಿದ ಆಳವಾದ ಸಂಕೇತವಾಗಿದೆ. ಕಾಮಾಖ್ಯ ದೇವಾಲಯದ ರಹಸ್ಯವು ಮುಟ್ಟಿನ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇಂದು ನಾವು ಅದನ್ನು ಅಶುದ್ಧವೆಂದು ಪರಿಗಣಿಸುತ್ತೇವೆ. ನಾವು ಯಾವುದೋ ಅಪರಾಧವನ್ನು ಮಾಡುತ್ತಿರುವಂತೆ ಕಪ್ಪು ಕವರ್ಗಳಲ್ಲಿ ಪ್ಯಾಡ್ಗಳನ್ನು ಮರೆಮಾಡುತ್ತೇವೆ. ಆದರೆ ತಂತ್ರವಿಜ್ಞಾನವು ಇದನ್ನು ಶಕ್ತಿ ಹಬ್ಬವೆಂದು ಪರಿಗಣಿಸುತ್ತದೆ. ಪ್ರತಿ ವರ್ಷ ಕಾಮಾಖ್ಯದಲ್ಲಿ ಜೂನ್ ತಿಂಗಳಲ್ಲಿ ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಅಂಬುಬಾಜಿ ಮೇಳವನ್ನು ನಡೆಸಲಾಗುತ್ತದೆ. ಇದನ್ನು ಮಾತೃಭೂಮಿ ಮುಟ್ಟಿನ ಅವಧಿ ಎಂದು ಸಹ ಕರೆಯಲಾಗುತ್ತದೆ. ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಪೋಷಿಸುವ ಮಾತೃಭೂಮಿ ತನ್ನ ಫಲವತ್ತಾದ ಸಾಮರ್ಥ್ಯವನ್ನು ಪುನರ್ಭರ್ತಿ ಮಾಡುತ್ತದೆ ಎಂದು ನಂಬಲಾಗಿದೆ.
ಈ ದಿನಗಳಲ್ಲಿ ರೈತರು ಮಣ್ಣನ್ನು ಒಗೆಯುವುದಿಲ್ಲ. ಇಂದು ಮಾತೃಭೂಮಿಗೆ ವಿಶ್ರಾಂತಿ ನೀಡುತ್ತಾರೆ. ಸ್ವಲ್ಪ ಆಳವಾಗಿ ಯೋಚಿಸಿ, ರಕ್ತ ಎಂದರೇನು? ರಕ್ತವು ನಮ್ಮ ದೇಹದಲ್ಲಿರುವ ಜೀವವಲ್ಲವೇ? ಪ್ರತಿಯೊಂದು ಕೋಶವನ್ನು ಜೀವಂತವಾಗಿಡುವ ದ್ರವ ಇದು. ಮಹಿಳೆ ಮುಟ್ಟಾದಾಗ ಅದು ಕೊಳಕಲ್ಲ, ಆಕೆಯ ದೇಹವು ಹೊಸ ಜೀವನವನ್ನು ಸೃಷ್ಟಿಸಲು ಸಿದ್ಧವಾಗಿದೆ ಎಂಬುದಕ್ಕೆ ಇದು ಅತಿ ದೊಡ್ಡ ಪುರಾವೆಯಾಗಿದೆ. ಇದು ಸಾಮಾನ್ಯಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆ ಸಮಯದಲ್ಲಿ ಮಹಿಳೆಯ ಶಕ್ತಿಯು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ತುಂಬಾ ಶುದ್ಧವಾಗಿರುತ್ತದೆ. ಅವಳು ಅಕ್ಷರಶಃ ಬೆಂಕಿಯ ಪರ್ವತದಂತೆ. ರಕ್ತಕ್ಕೆ ಭಯಪಡಬಾರದು ಎಂದು ಕಾಮುಕ್ಯ ದೇವಿ ನಮಗೆ ಕಲಿಸುತ್ತಾಳೆ. ರಕ್ತವನ್ನು ಗೌರವಿಸಬೇಕು, ಏಕೆಂದರೆ ನಾವೆಲ್ಲರೂ ಆ ರಕ್ತದಿಂದ ಹುಟ್ಟಿದ್ದೇವೆ. ನಾವೆಲ್ಲರೂ ಆ ಕತ್ತಲೆಯ ಗುಹೆಯಿಂದ, ಆ ಯೋನಿಯ ಮೂಲಕ ಹೊರಬಂದು ಈ ಪ್ರಕಾಶಮಾನವಾದ ಜಗತ್ತಿಗೆ ಬಂದಿದ್ದೇವೆ. ನಾವು ನಮಗೆ ನೀಡಿದ ಮಾರ್ಗವನ್ನು ಹೇಗೆ ಅಶುದ್ಧವೆಂದು ಕರೆಯುತ್ತಾರೆ? ದೇಶಾದ್ಯಂತ ದೊಡ್ಡ ತಂತ್ರಿಗಳು ಮತ್ತು ಸಂತರು ಕಾಮಕ್ಯಕ್ಕೆ ಏಕೆ ಹೋಗುತ್ತಾರೆ ಎಂಬುದನ್ನು ನೀವು ಕೇಳಿರಬಹುದು. ಅವರು ಅಲ್ಲಿ ಕುಲಾಚಾರ ಅಭ್ಯಾಸ ಮಾಡುತ್ತಾರೆ. ಅಂದರೆ ತಂತ್ರ ಹೇಳುವುದೆಂದರೆ, ನೀವು ಶಕ್ತಿಯನ್ನು ಮೇಲಕ್ಕೆತ್ತುವ ಮೊದಲು ನೀವು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಬೇಕು. ನೀವು ಅದರಿಂದ ಓಡಿ ಹೋಗಲು ಸಾಧ್ಯವಿಲ್ಲ. ನೀವು ಅದರಿಂದ ಓಡಿ ಹೋದರೂ ಅದು ನಿಮ್ಮನ್ನು ಬೇಟೆಯಾಡುತ್ತದೆ. ಕಾಮಕ್ಯ ಎಂಬ ಪದವು ಕಮಾಮ್ ಎಂಬ ಪದದಿಂದ ಬಂದಿದೆ. ಕಮಾಮ್ ಎಂದರೆ ಆಸೆ, ಹಂಬಲ. ಈ ದೇವಾಲಯವು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಅಂದರೆ ನಾವು ಕಾಮಕ್ಯರಿಗೆ ಹೆದರಬಾರದು, ನಾವು ಕಾಮಕ್ಯನನ್ನು ಕೊಲ್ಲಬಾರದು. ಬದಲಾಗಿ ನಾವು ಕಾಮಕ್ಯನ ಕಣ್ಣುಗಳನ್ನು ನೋಡಿ ಭಕ್ತಿ ಮತ್ತು ಪ್ರೀತಿಯಾಗಿ ಪರಿವರ್ತಿಸಬೇಕು. ಇಲ್ಲಿ ದೇವಿಯ ವಿಗ್ರಹವಿಲ್ಲ. ನೀವು ದೇವಾಲಯದ ಗರ್ಭಗುಡಿಯೊಳಗೆ ಹೋದರೆ ನೀವು ದಟ್ಟವಾದ ಕತ್ತಲೆಯನ್ನು ನೋಡುತ್ತೀರಾ. ಅಲ್ಲಿ ವಿದ್ಯುತ್ ಬಳಕೆ ಕಡಿಮೆ ಇರುತ್ತದೆ. ಆ ಕತ್ತಲೆಯಲ್ಲಿ ಯೋನಿಯ ಆಕಾರದಲ್ಲಿ ಒಂದು ಕಲ್ಲು ಇದೆ ಮತ್ತು ಆ ಕಲ್ಲಿನ ಮಧ್ಯದಿಂದ ನೀರಿನ ನೈಸರ್ಗಿಕ ಜಲಪಾತವು ದಿನದ 24 ಗಂಟೆಗಳು, ವರ್ಷದ 365 ದಿನಗಳು ಹರಿಯುತ್ತದೆ. ಭಕ್ತರು ಆ ನೀರನ್ನು ಅಮೃತದಂತೆ ಕುಡಿದು ತಮ್ಮ ತಲೆಯ ಮೇಲೆ ಸಿಂಪಡಿಸಿಕೊಳ್ಳುತ್ತಾರೆ. ಜೀವನದ ಮೂಲ ನೀರು ಮತ್ತು ಯೋನಿ ಎಂಬುದನ್ನು ಇದು ಸಂಕೇತಿಸುತ್ತದೆ. ಇದು ನಮ್ಮಲ್ಲಿರುವ ಅಡಚಣೆಗಳನ್ನು ತೆಗೆದುಹಾಕುತ್ತದೆ. ಸಾಮಾನ್ಯ ವ್ಯಕ್ತಿಯು ಯೋನಿಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಆನಂದದ ಆಲೋಚನೆ ಮಾತ್ರ ಬರುತ್ತದೆ. ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಯೋನಿಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ತಾಯಿಯ ಆಲೋಚನೆ ಬರುತ್ತದೆ. ಅವನಿಗೆ ಜನ್ಮ ನೀಡಿದ ಶಕ್ತಿಯನ್ನು ಅವನು ನೆನಪಿಸಿಕೊಳ್ಳುತ್ತಾನೆ. ಕಾಮಕ್ಯ ಯಾತ್ರೆಯು ಒಬ್ಬ ವ್ಯಕ್ತಿಯನ್ನು ಭೋಗಿಯಿಂದ ಯೋಗಿಯಾಗಿ ಪರಿವರ್ತಿಸುವ ಪ್ರಯಾಣವಾಗಿದೆ. ನೀವು ಶುದ್ಧ ಕಣ್ಣುಗಳಿಂದ ಸೃಷ್ಟಿಯ ಮೂಲವನ್ನು ನೋಡಲು ಪ್ರಾರಂಭಿಸಿದಾಗ ನಿಮ್ಮೊಳಗಿನ ಕಾಮವು ಕರಗಿ ಭಕ್ತಿಯಾಗಿ ಬದಲಾಗುತ್ತದೆ. ಕಾಮದ ವಿಷವು ಅಮೃತವಾಗಿ ಬದಲಾಗುತ್ತದೆ. ಇದು ಶಕ್ತಿಯ ಸಂಕೇತ. ಸ್ತ್ರೀ ತತ್ವ ಸಂಕೇತ ಮತ್ತು ಪುಲ್ಲಿಂಗದ ಸಂಕೇತ. ಈ ಎರಡು ತ್ರಿಕೋನಗಳು ಭೇಟಿಯಾದಾಗ ಒಂದು ಷಡ್ಭುಜಾಕೃತಿ ರೂಪುಗೊಳ್ಳುತ್ತದೆ. ನಾವು ಇದನ್ನು ಡೇವಿಡ್ ನಕ್ಷತ್ರ ಎಂದು ಕರೆಯುತ್ತೇವೆ. ಇದು ಪರಿಪೂರ್ಣ ಸಮತೋಲನದ ಸಂಕೇತವಾಗಿದೆ. ನಮ್ಮ ದೇಹದಲ್ಲಿ ಶಕ್ತಿಯು ನಿದ್ರಿಸುವ ಮೂಲಾಧಾರ ಚಕ್ರ ಮತ್ತು ಶಿವನು ಕುಳಿತುಕೊಳ್ಳುವ ಸಹಸ್ರಾರ ಚಕ್ರವು ಎರಡರ ಅಗತ್ಯ ಸಂಯೋಜನೆಯಾಗಿದೆ. ಕಾಮಕ್ಯ ಶಿವನನ್ನು ಸಹ ಆಕರ್ಷಿಸುತ್ತದೆ. ಇದು ಅವನನ್ನು ತನ್ನ ಕಡೆಗೆ ಎಳೆಯುವ ಗುರುತ್ವಾಕರ್ಷಣೆಯ ಕೇಂದ್ರವಾಗಿದೆ. ಪ್ರಕೃತಿಯಲ್ಲಿರುವ ಎಲ್ಲವೂ ಚಕ್ರದಂತೆ ಎಂದು ಕಾಮಾಕ್ಷಿಯ ದರ್ಶನವು ನಮಗೆ ಹೇಳುತ್ತದೆ. ಅಂದರೆ ಎಲ್ಲವೂ ಚಕ್ರದಲ್ಲಿ ಚಲಿಸುತ್ತದೆ. ಹವಾಮಾನ ಹೇಗೆ ಬದಲಾಗುತ್ತದೆಯೋ ಹಾಗೆಯೇ ಚಳಿಗಾಲದ ನಂತರ ಬೇಸಿಗೆ ಹೇಗೆ ಬರುತ್ತದೆಯೋ ಹಾಗೆಯೇ ಚಂದ್ರನು ಹೇಗೆ ಕ್ಷೀಣಿಸುತ್ತಾನೆಯೋ ಹಾಗೆಯೇ ಸ್ತ್ರೀ ದೇಹವು ಚಕ್ರದಲ್ಲಿ ಚಲಿಸುತ್ತದೆ. ಪುರುಷ ದೇಹವು ಸೂರ್ಯನಂತೆ, ಅದು ಸ್ಥಿರವಾಗಿರುತ್ತದೆ ಮತ್ತು ಗಟ್ಟಿಯಾಗಿರುತ್ತದೆ. ಮಹಿಳೆಯ ದೇಹವು ಚಂದ್ರನಂತೆ, ಅದು ದ್ರವದಿಂದ ಬದಲಾಗುತ್ತದೆ. ಅದಕ್ಕಾಗಿಯೇ ಮಹಿಳೆ ಪ್ರಕೃತಿಗೆ ತುಂಬಾ ಹತ್ತಿರವಾಗಿದ್ದಾಳೆ. ಒಬ್ಬ ಪುರುಷ ಕಾಮಕ್ಯ ದೇವಸ್ಥಾನಕ್ಕೆ ಹೋಗಿ ಈ ನೈಸರ್ಗಿಕ ಲಯದೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ. ಅಲ್ಲಿಗೆ ಹೋಗುವವರು ಆ ನೀಲಾಚಲ ಪರ್ವತದ ಮೇಲೆ ವಿಚಿತ್ರವಾದ ಕಾಂತಿಯ ಶಕ್ತಿಯನ್ನು ಅನುಭವಿಸುತ್ತಾರೆ. ಅಲ್ಲಿನ ಗಾಳಿಯಲ್ಲಿ ಒಂದು ಭಾರವಿದೆ. ಭೂಮಿಯೊಳಗಿನ ಭೂಕಾಂತೀಯ ಕ್ಷೇತ್ರವು ತುಂಬಾ ಪ್ರಬಲವಾಗಿದೆ. ಇದು ನಿಮ್ಮ ಮೂಲ ಚಕ್ರ, ನಿಮ್ಮ ಬೇರುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಇಂದು ನಾವು ಇಂಟರ್ನೆಟ್ನಲ್ಲಿ ಅಶ್ಲೀಲತೆಯನ್ನು ನೀಡುತ್ತಿರುವ ಯುಗದಲ್ಲಿ ವಾಸಿಸುತ್ತಿದ್ದೇವೆ.
ಅಶ್ಲೀಲತೆಯು ನಮ್ಮ ಮೆದುಳನ್ನು ಕಿತ್ತುಕೊಂಡಿದೆ. ನಾವು ಮಹಿಳೆಯ ದೇಹವನ್ನು ಕೇವಲ ಮಾಂಸದ ತುಂಡು ಎಂದು ಪರಿಗಣಿಸಿದ್ದೇವೆ. ಯೋನಿಯು ನಮ್ಮ ಕಾಮವನ್ನು ಪೂರೈಸುವ ಒಂದು ಸಾಧನವೆಂದು ಅಂದುಕೊಂಡಿದ್ದೇವೆ. ಇಂದು ಜಗತ್ತಿನಲ್ಲಿ ಮಹಿಳೆಯರ ಬಗ್ಗೆ ಇಷ್ಟೊಂದು ಅತ್ಯಾಚಾರ, ಇಷ್ಟೊಂದು ಹಿಂಸೆ ಮತ್ತು ಅಗೌರವ ಇರುವುದಕ್ಕೆ ಇದೇ ಕಾರಣ. ಏಕೆಂದರೆ ನಾವು ಮೂಲವನ್ನು ಗೌರವಿಸುವುದನ್ನು ನಿಲ್ಲಿಸಿದ್ದೇವೆ. ನೀವು ಯಾರನ್ನಾದರೂ ಗೌರವಿಸುವುದನ್ನು ನಿಲ್ಲಿಸಿದರೆ ಅದು ನಿಮಗೆ ಶಕ್ತಿಯನ್ನು ನೀಡುವುದನ್ನು ನಿಲ್ಲಿಸುತ್ತದೆ ಮತ್ತು ನಿಮ್ಮ ವಿನಾಶ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ಕಾಮಕ್ಕೆ ನಮಗೆ ನೆನಪಿಸುತ್ತಾಳೆ, ಅವಳು ನಿಜವಾದ ಜಗದಂಬ. 9 ತಿಂಗಳು ನಿನ್ನನ್ನು ತನ್ನ ಗರ್ಭದಲ್ಲಿ ಹೊತ್ತು ಅವಳು ನಿನ್ನನ್ನು ತನ್ನ ರಕ್ತದಿಂದ ನೆನೆಸಿದ್ದಾಳೆ. ಅವಳನ್ನು ಗೌರವಿಸಿ. ಪುರುಷರು ಮಹಿಳೆಯ ಯೋನಿಯನ್ನು ಕಾಮದಿಂದಲ್ಲ, ಆದರೆ ಸೃಷ್ಟಿಯ ದೇವಾಲಯವಾಗಿ ನೋಡಲು ಪ್ರಾರಂಭಿಸುವ ದಿನ, ಆ ದಿನ ಅವನ ಬ್ರಹ್ಮಚರ್ಯವು ಸ್ವತಃ ಸಿದ್ಧವಾಗುತ್ತದೆ. ಏಕೆಂದರೆ ಆಗ ಅವನ ಮನಸ್ಸಿನಲ್ಲಿ ಯಾವುದೇ ಕೊಳಕು ಬಯಕೆ ಇರುವುದಿಲ್ಲ. ಒಂದು ಅದ್ಭುತ ಇರುತ್ತದೆ. ಇಷ್ಟು ಸಣ್ಣ ಸ್ಥಳದಿಂದ ಇಷ್ಟು ದೊಡ್ಡ ಜೀವನ ಹೇಗೆ ಬರುತ್ತದೆ ಎಂದು ಅವನು ಯೋಚಿಸುತ್ತಾನೆ. ಈ ಪ್ರಶ್ನೆ ಅವನನ್ನು ಧ್ಯಾನಕ್ಕೆ ಕರೆದೊಯ್ಯುತ್ತದೆ. ಕಾಮಕ್ಯ ದೇವಿಯ ಆಚರಣೆಯಲ್ಲಿ ಮತ್ತೊಂದು ನಿಗೂಢ ಅಂಶವಿದೆ. ಇದನ್ನು ರಕ್ತ ವಸ್ತ್ರ ಎಂದು ಕರೆಯಲಾಗುತ್ತದೆ. ಅಂಬುಬಾಜಿ ಮೇಳದ ಸಮಯದಲ್ಲಿ ದೇವಾಲಯವನ್ನು 3 ದಿನಗಳವರೆಗೆ ಮುಚ್ಚಿದಾಗ ಪುರೋಹಿತರು ದೇವಿಯ ಯೋನಿಯ ಮೇಲೆ ಬಿಳಿ ಬಟ್ಟೆಯನ್ನು ಹರಡುತ್ತಾರೆ. 3 ದಿನಗಳ ನಂತರ ಬಾಗಿಲು ತೆರೆದಾಗ ಬಿಳಿ ಬಟ್ಟೆಯು ದೇವಿಯ ಉತ್ಸಾಹದಿಂದ ನೆನೆದು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಅಂಬುಬಾಜಿ ವಸ್ತ್ರ ಎಂದು ಕರೆಯಲಾಗುತ್ತದೆ. ಭಕ್ತರು ಅದನ್ನು ಪಡೆಯಲು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಇದನ್ನು ಚಿನ್ನದ ಬೆಲೆಗಿಂತ ಹೆಚ್ಚು ಮೌಲ್ಯವಾಗಿದೆ ಎಂದು ಅವರು ಅಂದುಕೊಳ್ಳುತ್ತಾರೆ. ಇದರ ಹಿಂದೆ ಶಕ್ತಿಯ ವಿಜ್ಞಾನವಿದೆ. ಆ ಬಟ್ಟೆಯು ಅದ್ಭುತವಾದ ಆಕರ್ಷಣೀಯ ಶಕ್ತಿಯನ್ನು ಹೊಂದಿದೆ. ಇದು ಸಂಪತ್ತು, ಸಮೃದ್ಧಿ ಮತ್ತು ರಕ್ಷಣೆಯನ್ನು ಆಕರ್ಷಿಸುತ್ತದೆ. ಈ ಬಟ್ಟೆಯನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಎಂದರೆ ನಿಮ್ಮ ಸಪ್ತ ಜೀವಶಕ್ತಿಯನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡಂತೆ. ಕೆಲವು ದೈವಿಕ ಶಕ್ತಿ ನಿಮ್ಮೊಂದಿಗಿದೆ ಎಂದು ನೀವು ನಂಬಿದಾಗ ನೀವು ಅಸಾಧ್ಯವನ್ನು ಸಾಧ್ಯವಾಗಿಸಬಹುದು. ನೀವು ದೇವಾಲಯದವರೆಗೆ ಅನೇಕ ರಹಸ್ಯಗಳನ್ನು ನೋಡಬಹುದು. 10 ಮಹಾವಿದ್ಯಾ ದೇವಾಲಯಗಳಿವೆ. ಅವುಗಳೆಂದರೆ ಕಾಳಿ, ತಾರಾ, ಸೋದಸಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಾಗಲಮುಖಿ, ಮಾತಂಗಿ ಮತ್ತು ಕಮಲ. ಈ 10 ದೇವತೆಗಳು 10 ವಿಭಿನ್ನ ರೂಪದ ಮಹಿಳೆಯರು. ಒಂದು ಸೌಮ್ಯ, ಇನ್ನೊಂದು ಉಗ್ರ, ಮತ್ತೊಂದು ಸುಂದರ. ಕಾಮಕ್ಕೆ ಹೇಳುತ್ತದೆ, ಜೀವ ನೀಡಲು ಸಾಧ್ಯವಾದರೆ ಸಮಯ ಬಂದಾಗ ಜೀವವನ್ನು ತೆಗೆದುಕೊಳ್ಳಬಹುದು. ಕಾಮಕ್ಯದಲ್ಲಿ ಪುರುಷನು ಮಹಿಳೆಯ ಈ ಎಲ್ಲ ರೂಪಗಳನ್ನು ಸ್ವೀಕರಿಸಲು ಕಲಿಯುತ್ತಾನೆ. ಇಲ್ಲಿ ಮತ್ತೊಂದು ಆಳವಾದ ವಿಷಯವೇನೆಂದರೆ, ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ, ಆ ಅಗಾಧ ಶಕ್ತಿಯೊಂದಿಗೆ ವಿಲೀನಗೊಳ್ಳಲು ಹೋಗುತ್ತೇವೆ. ಕಾಮಕ್ಯ ದೇವಾಲಯದ ರಚನೆಯು ಹೇಗಿದೆ ಎಂದರೆ, ನೀವು ಆ ಕಿರಿದಾದ ಗುಹೆಯೊಳಗೆ ಹೋದಾಗ ನೀವು ನಿಮ್ಮ ತಾಯಿಯ ಗರ್ಭಕ್ಕೆ ಹಿಂತಿರುಗುವಂತೆ ನಿಮಗೆ ಅನಿಸುತ್ತದೆ. ಆ ಕತ್ತಲೆ, ಆ ತೇವಾಂಶ, ಆ ಪ್ರಶಾಂತತೆ, ಇದು ಪುನರ್ಜನ್ಮದ ಪ್ರಕ್ರಿಯೆ. ಭಕ್ತನು ಆ ಗುಹೆಯಿಂದ ಹೊರಬಂದಾಗ ಅವನು ಹೊಸ ಮನುಷ್ಯನಾಗಿ ಬರುತ್ತಾನೆ. ಅವನ ಹಳೆಯ ಪಾಪಗಳು, ಹಳೆಯ ಆಲೋಚನೆಗಳು, ಹಳೆಯ ಗುರುತು ಆ ಗರ್ಭದಲ್ಲಿ ಉಳಿಯುತ್ತವೆ. ಅವನು ದ್ವಂದ್ವ ಜೀವಿಯಾಗುತ್ತಾನೆ, ಅಂದರೆ ಅವನಿಗೆ 2ನೇ ಜನ್ಮ ಸಿಗುತ್ತದೆ. ಇದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆಯಾಗಿದೆ. ಫ್ರೆಂಡ್ಸ್, ಇಂದು ಆಧುನಿಕ ವಿಜ್ಞಾನವು ಕಾಮುಕ್ಯ ದರ್ಶನವು ಅದಕ್ಕೆ ಬಹಳ ಹತ್ತಿರದಲ್ಲಿದೆ. ಕಪ್ಪು ಕುಳಿ ಎಂದರೆ ಬ್ರಹ್ಮಾಂಡದ ದೊಡ್ಡ ಗರ್ಭವಾಗಿದೆ. ಅಲ್ಲಿ ಹಳೆಯದೆಲ್ಲವೂ ಹೂತು ಹೋಗುತ್ತದೆ ಮತ್ತು ನಾಶವಾಗುತ್ತದೆ. ಅಲ್ಲಿಂದ ಹೊಸ ನಕ್ಷತ್ರಗಳು ಹುಟ್ಟುತ್ತವೆ. ಕಪ್ಪು ಕುಳಿಯ ಗುರುತ್ವಾಕರ್ಷಣೆಯು ತುಂಬಾ ದೊಡ್ಡದಾಗಿದ್ದು ಬೆಳಕು ಕೂಡ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ಮಹಿಳೆಯ ಗರ್ಭದಲ್ಲಿ ಅದ್ಭುತ ಗುರುತ್ವಾಕರ್ಷಣೆ ಇದೆ. ಅದು ಆತ್ಮವನ್ನು ಎಳೆಯುವ ಶಕ್ತಿಯನ್ನು ಹೊಂದಿದೆ. ತಂತ್ರ ವಿಜ್ಞಾನವು ಹೇಳುವುದೇನೆಂದರೆ, ಪುರುಷನಿಗೆ ಕೇವಲ ಬೀಜವಿದೆ, ಆದರೆ ಆ ಸಂಕೇತವನ್ನು ಓದಿ ಅದನ್ನು ಡಿಕೋಡ್ ಮಾಡಿ ಅದಕ್ಕೆ ಮಾಂಸ, ಮಜ್ಜೆ ಮತ್ತು ಜೀವವನ್ನು ನೀಡುವ ಶಕ್ತಿ ಕೇವಲ ಮಹಿಳೆಯರಿಗೆ ಮಾತ್ರ ಇದೆ. ಪುರುಷನು ಕೇವಲ ಪ್ರಚೋದಕ, ಅವನು ಪ್ರಾರಂಭಿಸಲು ಮಾತ್ರ ಸಾಧ್ಯ. ಆದರೆ ಮಹಿಳೆ ಅದನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗಿ ಅದನ್ನು ನಿರ್ಮಿಸುತ್ತಾಳೆ. ಪುರುಷನು ಒಂದು ಕಲ್ಪನೆಯನ್ನು ನೀಡಬಹುದು, ಆದರೆ ಮಹಿಳೆಗೆ ಅದನ್ನು ವಾಸ್ತವಗೊಳಿಸುವ ಶಕ್ತಿ ಇದೆ. ಅದಕ್ಕಾಗಿಯೇ ನಮ್ಮ ದೇಹದ ರಚನೆಯು ಇದೇ ರಹಸ್ಯವನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಒಕ್ಕಳು ಕೂಡ ಯೋನಿಯಂತಿದೆ. ಅಲ್ಲಿಂದ ನಾವು ನಮ್ಮ ತಾಯಿಯೊಂದಿಗೆ ಸಂಪರ್ಕ ಹೊಂದಿದ್ದೇವೆ.
ನಾವು ನಮ್ಮ ಜೀವನದುದ್ದಕ್ಕೂ ವಿಭಿನ್ನ ಯೋನಿಗಳ ಮೂಲಕ ಪ್ರಯಾಣಿಸುತ್ತೇವೆ. ಈ ಕಾಮಕ್ಕೆ ಸಾಧನೆಯು ಈ ಎಲ್ಲ ಹಂತಗಳನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಇಲ್ಲಿ ಅವರು ನಿಮಗೆ ಆನಂದವನ್ನು ಯೋಗವಾಗಿ ಪರಿವರ್ತಿಸುವ ಶಿಕ್ಷಣವನ್ನು ಕಲಿಸುತ್ತಾರೆ. ಅವರು ನಿಮಗೆ ಓಡಿ ಹೋಗುವುದನ್ನು ಅಲ್ಲ, ಎಚ್ಚರಗೊಳ್ಳುವುದನ್ನು ಕಲಿಸುತ್ತಾರೆ. ಕೊಲ್ಲುವ ವಿಷವನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡರೆ ಆ ವಿಷವು ಔಷಧವಾಗಿ ನಿಮ್ಮ ಜೀವವನ್ನು ಉಳಿಸಬಹುದು. ಫ್ರೆಂಡ್ಸ್, ಮುಖ್ಯವಾದ ವಿಷಯವೇನೆಂದರೆ ಈ ಘಟನೆಯು ನಮ್ಮನ್ನು ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತದೆ. ಇದು ಪ್ರಕೃತಿಯ ಚಕ್ರಗಳನ್ನು ಗೌರವಿಸಲು ನಮಗೆ ಕಲಿಸುತ್ತದೆ. ಭೂಮಿಯು ಸಹ ಜೀವಂತ ಘಟಕವಾಗಿದೆ. ಅದು ಉಸಿರಾಡುತ್ತದೆ, ನೋವನ್ನು ಹೊಂದಿದೆ ಮತ್ತು ಸೃಷ್ಟಿಸುತ್ತದೆ. ನಾವು ಭೂಮಿಯನ್ನು ದೋಚಬಾರದು, ಆದರೆ ಅದನ್ನು ಪೂಜಿಸಬೇಕು. ನಾವು ಭೂಮಾತೆಯನ್ನು ಕರೆಯುವಾಗ ನಾವು ಅವಳ ಅಸ್ತಿತ್ವವನ್ನು ಸಹ ಗೌರವಿಸಬೇಕು. ಆದ್ದರಿಂದ ಫ್ರೆಂಡ್ಸ್, ಪರಿಶುದ್ಧತೆ ನಮ್ಮ ಮನಸ್ಸಿನಲ್ಲಿದ್ದರೆ ಮಹಿಳೆಯರ ಶಕ್ತಿಯನ್ನು ಗೌರವಿಸಿ. ಪ್ರತಿಯೊಬ್ಬ ಮಹಿಳೆಯನ್ನು ನೀವು ದೇವತೆಯಂತೆ ನೋಡಬೇಕು. ಆಗ ಮಾತ್ರ ನಿಮ್ಮ ಕಾಮಕ್ಕೆ ಯಾತ್ರೆ ಪೂರ್ಣಗೊಳ್ಳುತ್ತದೆ. ನಾವು ಮಣ್ಣಿನಿಂದ ಬಂದಿದ್ದೇವೆ, ಮತ್ತೆ ನಾವು ಮಣ್ಣಿಗೆ ಹಿಂತಿರುಗುತ್ತೇವೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.